ಕನ್ನಡ ಬಂಧುಗಳೇ, ಮೊದಲನೇದಾಗಿ ಎಲೆಕ್ಷನ್ ಆದಮೇಲೆ ನಾನು ಈ ಕಡೆ ಬಂದು ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಕ್ಕೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಈ ವೇದಿಕೆ ಮೇಲೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸೋಸ್ಕರ ನಾನು ಬಯಸ್ತೀನಿ. ಈಗ ತಾನೇ ಎಲ್ಲ 6 ತಿಂಗಳಾಯ್ತು ಇವಾಗ ಲೋಕಸಭಾ ಎಲೆಕ್ಷನ್ ಆಗಿ. ಬಟ್ ಇವೆಲ್ಲ ನಮಗೆ ಬೆಂಬಲ ಕೊಟ್ಟು ಗೆಲ್ಲಿಸಲಿಲ್ಲ, ಆದರೆ ನಮಗೆ ಬೆಂಬಲ ಕೊಟ್ರಿ, ಅದಕ್ಕೋಸ್ಕರ ನನ್ನ ಕಡೆಯಿಂದ ಧನ್ಯವಾದಗಳು. ಅದೇ ಥರ ಈ ಕನ್ನಡ ರಾಜ್ಯೋತ್ಸವ ಅಂತಂದರೆ ಬಹಳ ಒಂದು ವಿಶೇಷವಾದ ಒಂದು ಹಬ್ಬ. ನವೆಂಬರ್ ಮೊದಲನೇ ಒಂದು ದಿನ ನಡೆದ್ರೂ ಒಂದು 2-3 ತಿಂಗಳು ನಾವು ಆಚರಿಸ್ಕೊಂಡು ಬರ್ತಾ ಇರ್ತೀವಿ. ಎಲ್ಲರಿಗೂ ನಮ್ಮ ವಿಶಾಲ ಕರ್ನಾಟಕ ಹೋರಾಟದವ್ರಿಗೋಸ್ಕರ ನಮ್ಮ ಒಂದು ಕೃತಜ್ಞತೆಗಳನ್ನು ಅರ್ಪಿಸಕ್ಕೆ ಒಂದು ಅವಕಾಶ ಸಿಗುತ್ತೆ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಇದು ಕಲೆ ಎಲ್ಲ ಒಂದು ಅದನ್ನು ಆಚರಿಸಕ್ಕೆ ಒಂದು ಅವಕಾಶ ಸಿಗುತ್ತೆ. ಬೇರೆ ಬೇರೆಯವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ನಿಮ್ಮೆಲ್ಲರಿಗೂ ನಮ್ಮ ಏರಿಯಾಗಳಲ್ಲಿ ಯಾರ್ಯಾರಿಗೆ ಏನೇನು ಪ್ರತಿಭೆ ಇದೆ ಅಂತ ನಿಮ್ಮ ಮುಂದೆ ತೋರಿಸಕ್ಕೆ ಒಂದು ಅವಕಾಶ ಸಿಗುತ್ತೆ. ಇವಾಗ ಬೆಂಗಳೂರು ಭಾಳ ಬೆಳೀತಾ ಇದೆ, ಕರ್ನಾಟಕ ಭಾಳ ಬೆಳೀತಾ ಇದೆ. ಏಕೆ ಅಂತಂದರೆ ಇಲ್ಲಿ ನಮ್ಮ ಎಕಾನಮಿ ಭಾಳ ಜೋರಾಗಿ ಬೆಳೀತಾ ಅದು ಒಂದು ವಿಷಯ. ಇನ್ನೊಂದೇನು ಅಂತಂದರೆ ನಮ್ಮ ವಾತಾವರಣ ಭಾಳ ಚೆನ್ನಾಗಿರುತ್ತೆ. ಬಟ್ ಪ್ರಮುಖವಾಗಿ ನಮ್ಮ ಜನ ಒಳ್ಳೆ ಜನ, ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಜನ ಬರ್ತಾರೆ. ಇಲ್ಲಿ ಒಳ್ಳೆ ಓದಕ್ಕೆ ಬರ್ತಾರೆ, ಕೆಲಸ ಮಾಡಕ್ಕೆ ಬರ್ತಾರೆ. ಇಡೀ ದೇಶದಿಂದ, ಬೇರೆ ಬೇರೆ ದೇಶದಿಂದನೂ ಬೆಂಗಳೂರು, ಕರ್ನಾಟಕ ಅಂತ ಬರ್ತಾರೆ. ಅದೇ ಥರ ನಾವು ಅವ್ರಿಗೆ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಕನ್ನಡ ಸ್ವಲ್ಪ ಕಲೀರಿ, ಕನ್ನಡಕ್ಕೂ ಸ್ವಲ್ಪ ಗೌರವ ಕೊಡಿ ಅಂತ ನಾವು ಅವ್ರಿಗೆ ಒಂದು ಮೆಸೇಜ್ ಕಳಿಸ್ತೀವಿ. ಅದೇ ಥರ ನಾಳೆ ಬೆಳಗ್ಗೆ ಈ ನಮ್ಮ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ನಮ್ಮ ಎಕ್ಸ್ ಕಾರ್ಪೊರೇಟರ್ ಶಿವರಾಜ್ ಅವರು ಇನ್ನೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಏನು ಅಂತಂದರೆ ಇದು ರಸ್ತೆಗೆ ಓಡಾಡಿ ಈ ಸಿಕ್ತವ್ರಿಗೆಲ್ಲ ಕನ್ನಡ ಬರುತ್ತಾ ಅಂತ ಕೇಳ್ತಾರಂತೆ. ಕನ್ನಡ ಬಂದು ಮಾತಾಡಿದ್ರೆ ಅವ್ರಿಗೆ ಒಂದು ಮಿಠಾಯಿ ಕೊಡ್ತಾರಂತೆ. ಯಾರು ಬರೋದಿಲ್ಲ ಅಂತ ಅಂತಾರೆ ಅವ್ರಿಗೆ ಅವ್ರ ಭಾಷೆ, ನೀವು ಮಲಯಾಳಂನವರ, ನಿಮಗೆ ಮಲಯಾಳಮಿಂದ ಕನ್ನಡ ಕಲಿಯೋದು ಹೇಗೆ ಅಂತ ಒಂದು ಪುಸ್ತಕ ಕೊಡ್ತಾರೆ. ನಾವು ಜಗಳ ಆಡಕ್ಕೆ ಹೋಗ್ತಾ ಇಲ್ಲ, ಸರಳವಾಗಿ ಹೇಗೆ ನೀವು ನಮ್ಮವ್ರ ಆಗಕ್ಕೆ ಏನು ಮಾಡಬೇಕು ನೀವು ಅಂತ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಸೊ ಇದೇ ಥರ ನಮ್ಮ ಸ್ವಭಾವ, ಅದೇ ಥರ ನಮ್ಮ ಸಂಸ್ಕೃತಿ ಅದೇ ಥರ ನಾವು ಎಲ್ಲರಿಗೂ ಚೆನ್ನಾಗಿರ್ತೀವಿ. ಆದರೆ ನಮ್ಮ ಭಾಷೆ ಅದನ್ನು ಕಲೀರಿ, ಅದರ ನಮ್ಮ ಸಾಹಿತ್ಯ ಬಗ್ಗೆ ಕಲೀರಿ. ನಮ್ಮ ಚಲನಚಿತ್ರಗಳು ಇವಾಗ KGF ಅಂತದ್ದು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಆ ಥರ ಒಂದು ಪರಿಸ್ಥಿತಿ ಇದ್ದಾಗ ಕನ್ನಡ ಸ್ವಲ್ಪ ಕಲೀರಿ, ನಮ್ಮ ಜೊತೆ ಓಡಾಡಿ ಅಂತ ಹೇಳಿ ನಾವು ಆ ಒಂದು ಸಂದೇಶ ಕೊಟ್ಟು ಶಾಂತವಾಗಿ ನಮ್ಮ ಭಾಷೆಯ, ನಮ್ಮ ಹೆಮ್ಮೆ ಬಗ್ಗೆ ಎಲ್ಲರಿಗೂ ಒಂದು ತಿಳಿಸೋಕೆ ಅವಕಾಶ ಸಿಗುತ್ತೆ.